ಈ ಶಿವಾನಂದ ಪಾಟೀಲ ಅನ್ನೋ ಮಂತ್ರಿ ಬಹುಶಃ ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಕಳೆದ 6 ತಿಂಗಳಲ್ಲಿ ರೈತ ವಿರೋಧಿಯಾದಂತಹ 3 ಹೇಳಿಕೆಗಳನ್ನು ಕೊಟ್ಟಿರುವಂತಹ ಇತಿಹಾಸ ಇವ್ರದಾಗಿದೆ. ರೈತ ಸಂಘಟನೆ ಹಿನ್ನೆಲೆ ಮತ್ತೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಪ್ರೇರಣೆಯಿಂದ ನಾನು ರಾಜಕೀಯಕ್ಕೆ ಬಂದಿನಿ ಅಂತ ಹೇಳ್ಕೊಳ್ಳುವಂತಹ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಹೇಳೋದಿಷ್ಟನೇ, ನಿಮ್ಮ ರಾಜಕೀಯ ಗುರುಗಳಾದ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರು ಇವತ್ತು ಇದ್ದಿದ್ದ ಪಕ್ಷದಲ್ಲಿ ಇಂತಹ ಒಂದು ಅಯೋಗ್ಯ ಮತ್ತು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿರುವಂತಹ ನಿಮ್ಮ ಸಂಪುಟದ ಒಬ್ಬ ಮಂತ್ರಿ ಈ ಕಾಲಘಟ್ಟದಲ್ಲಿ ಪ್ರೊಫೆಸರ್ ಇದ್ದಿದ್ರೆ ಅವರ ವಿರುದ್ಧ ಪ್ರೊಫೆಸರ್ ಅವರು ಎಂಥ ಚಾಟಿಯನ್ನು ಬೀಸ್ತಾ ಇದ್ರು ಅಂತ ತಮಗೆ ಅರಿವಿದೆ ಅಂತ ಅನ್ಕೊಂತೀನಿ. ಈ ಕೂಡಲೇ ಆ ವ್ಯಕ್ತಿಯನ್ನ ಕೈ ಬಿಡುವಂತಹ ಕೆಲಸ ತಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಬಂದು 6 ತಿಂಗಳಿಗೆ ನಿಮಗೆ 3 ಬಾರಿ ಮುಜುಗರ ತಂದಿರುವಂತಹ ಈ ವ್ಯಕ್ತಿ ಇನ್ನು 5 ವರ್ಷದಲ್ಲಿ ಎಷ್ಟು ಮುಜುಗರಕ್ಕೆ ನಿಮ್ಮನ್ನ ದೂಡ್ತಾರೆ ಅಂತ ಗೊತ್ತಿಲ್ಲ. ನೀವು ಕೊಡುವಂತ 5 ಲಕ್ಷ ಪರಿಹಾರಕ್ಕೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿಕೆ ಕೊಟ್ಟಂತ ಈ ವ್ಯಕ್ತಿ ಮನೆಗೆ ಒಂದು 5 ಕೋಟಿ ಅಥವಾ ಒಂದು 10 ಕೋಟಿ ನಾವೇ ಕೊಡ್ತೀವಿ ಆತ್ಮಹತ್ಯೆ ಮಾಡ್ಕೊಳ್ತಾರ? ಇಷ್ಟು ಬಾಲಿಶವಾದ ಹೇಳಿಕೆ ಕೊಡ್ತಾರೆ ಈ ಮನುಷ್ಯ. ಬರ ಬರಲಿ ಅಂತ ಯಾವ ರೈತ ಕಾಯ್ತಾ ಇದ್ದಾರೆ ಸ್ವಾಮಿ? ನೀವು ಕೊಡುವಂತ ಎಕರೆಗೆ 2,000 ರೂಪಾಯಿ ಅಂತ ಎಂತ ಘೋಷಿಸಿದ್ದೀರಿ. ಕರೆಕ್ಟಾಗಿ 2 ರಿಂದ 3 ಜನನ ನಾನು ಕೆಲಸಕ್ಕೆ ತಗೊಂಡ್ರೆ ಕೊಯ್ಲು ದಿನಕ್ಕೆ 1 ದಿನಕ್ಕೆ ಸಾಲಲ್ಲ ನೀವು ಕೊಡುವಂತ ದುಡ್ಡು, 2 ದಿನಕ್ಕೆ ಸಾಲಲ್ಲ ನೀವು ಕೊಡುವಂತ ದುಡ್ಡು. ಆ ದುಡ್ಡುಗೋಸ್ಕರ ನನ್ನ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರ. ಇಂಥ ಅಸಂಬದ್ಧ, ಅಯೋಗ್ಯತನದ ಮತ್ತು ಹುಚ್ಚುತನದ ಪರಮಾವಧಿಯನ್ನು ಮುಟ್ಟಿರುವಂತಹ ನಿಮ್ಮ ಈ ಶಿವಾನಂದ ಪಾಟೀಲ್ ಎಂಬ ಶಾಸಕರನ್ನ ಈ ಕೂಡಲೇ ಕೈ ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟನೇ ಹಾಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಸರ್ಕಾರಕ್ಕೆ ಮುಜುಗರ ತರೋದು ಅಲ್ಲದಿರ ಇಡೀ ರೈತ ಸಂಕುಲಕ್ಕೆ ಅವಮಾನ ಮಾಡ್ತಾ ಇರುವಂತಹ ಅಯೋಗ್ಯನ ವಿರುದ್ಧ ನಾವು ಹೋರಾಟ ಮಾಡೋದಂತೂ ಸತ್ಯ. ಬೇಗ ಎಚ್ಚೆತ್ಕೊಳ್ಳಿ ಅಂತ ಮಾತ್ರ ನಾನು ಈ ಮೂಲಕ ಹೇಳಬಲ್ಲೆ.